ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಲ್ಲೊಂದು ಪ್ರಶ್ನೆ, ಸುಧಾ ಮಂಗಳ ಅಂದರೆ ಏನು ಅಂತಕ್ಕಂಥದ್ದು. ಇದು ಮಾಧ್ವ ವೈಷ್ಣವ ಸಂಪ್ರದಾಯದಲ್ಲಿ ಒಂದು ಅಪೂರ್ವ ಶಾಸ್ತ್ರೀಯ ವಿದ್ಯೋತ್ಸವ ಅಂತ ಹೇಳ್ಬೋದು. ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಣವೆಂದರೆ ಕೇವಲ ಪರೀಕ್ಷೆ ಬರೆದು ಏನೋ ಪದವಿ ಪಡೆಯೋದಲ್ಲ. ಗುರುವಿನ ಸನ್ನಿಧಿಯಲ್ಲಿ ಹಲವಾರು ವರ್ಷಗಳ ಕಾಲ ಶ್ರದ್ಧೆ, ವಿನಯ ಮತ್ತು ಸಾಧನೆಯೊಂದಿಗೆ ಶಾಸ್ತ್ರವನ್ನು ಅಳವಡಿಸಿಕೊಳ್ಳುವ ಒಂದು ಆಧ್ಯಾತ್ಮಿಕ ಯಾತ್ರೆ ಎನ್ನುವ ರೀತಿಯಲ್ಲಿ ಇದನ್ನು ನೋಡ್ತಾರೆ. ಈ ಪರಂಪರೆಯ ಅತ್ಯುನ್ನತ ಉದಾಹರಣೆ ಒಂದು ಸುಧಾಮಂಗಳ ಅಂತಕ್ಕಂಥದ್ದು. ಇಲ್ಲಿ ಇದು ಮಾಧ್ವ ವೈಷ್ಣವ ಸಂಪ್ರದಾಯದಲ್ಲಿ ಅತ್ಯಂತ ಗೌರವಾನ್ವಿತ ಸ್ಥಾನವನ್ನು ಹೊಂದಿದೆ. ಇದು ಕೇವಲ ಒಂದು ಸಮಾರಂಭ ಅಲ್ಲ, ಇದು ಶಾಸ್ತ್ರಜ್ಞಾನದ ಪರಿಪಕ್ವತೆ, ಗುರುಕೃಪೆ ಮತ್ತು ವಿದ್ಯಾ ಸಾಧನೆಯ ಒಂದು ವಿಜಯದ ಉತ್ಸವ ಅಂತ ಹೇಳ್ಬೋದು. ಸುಧಾ ಅಂದರೆ ಈ ನ್ಯಾಯ ಸುಧಾ ಅಂತಕ್ಕಂಥ ಮಹಾಗ್ರಂಥವನ್ನು ಸೂಚಿಸುತ್ತೆ. ಈ ಗ್ರಂಥವನ್ನು ಶ್ರೀ ಶ್ರೀ ಜಯತೀರ್ಥರು, ಟೀಕಾಚಾರ್ಯರು ಅಂತ ಅವರು ರಚಿಸಿರೋದು. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು, ಶ್ರೀ ಮಧ್ವಾಚಾರ್ಯರು ರಚಿಸಿದ ಅನುವ್ಯಾಖ್ಯಾನದ ಮೇಲಿನ ಅತ್ಯಂತ ಗಂಭೀರವಾದ ವ್ಯಾಖ್ಯಾನ. ದ್ವೈತ ವೇದಾಂತದಲ್ಲಿ ನ್ಯಾಯ ಸುಧಾವನ್ನು ದ್ವೈತ ವೇದಾಂತದ ಕಿರೀಟಮಣಿ ಅಂತ ಕರೀತಾರೆ. ಈ ಗ್ರಂಥ ವೇದಾಂತ, ನ್ಯಾಯ, ಮೀಮಾಂಸೆ, ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಮತ್ತು ಅನೇಕ ದರ್ಶನಗಳ ಆಳವಾದ ವಿಶ್ಲೇಷಣೆಯನ್ನು ಇದು ಒಳಗೊಂಡಿರುತ್ತೆ. ಈ ಅಧ್ಯಯನ ಮಂಗಳ ಅಂದರೆ ಎಲ್ರಿಗೂ ಗೊತ್ತಿರೋಂಗೆ ಶುಭ, ವಿಜಯ, ಕಲ್ಯಾಣ, ಸಾಧನೆ, ಸಂಭ್ರಮ, ಪೂರ್ಣತೆ, ಈ ರೀತಿ. ಸುಧಾ ಮಂಗಳ ಅಂದರೆ ನ್ಯಾಯ ಸುಧಾ ಅಧ್ಯಯನದ ಪೂರ್ಣತೆಯನ್ನು ಆಚರಿಸುವ ಒಂದು ಮಹೋತ್ಸವ. ಇದು ಏಕೆ ವಿಶೇಷ ಅಂದರೆ, ಈಗಿನ ಕಾಲದಲ್ಲಿ ಶಿಕ್ಷಣ ಹೆಚ್ಚಾಗಿ ಅಂಕ, ಪ್ರಮಾಣ ಪತ್ರಗಳು ಈ ರೀತಿ ಎಲ್ಲ ಇರ್ತವೆ. ಆದರೆ ಗುರುಕುಲ ಪರಂಪರೆಯಲ್ಲಿ ಜ್ಞಾನವನ್ನು ಕಂಠಪಾಠ ಮಾಡುವುದರ ಒಂದಿಗೆ ಅದನ್ನು ಅರಿತು ಬದುಕುವುದು ಮುಖ್ಯ ಅಂತಕ್ಕಂಥದ್ದು. ಅದರಿಂದ ಈ ನ್ಯಾಯ ಸುಧಾ ಇದರ ಅಧ್ಯಯನ ಸಾಮಾನ್ಯ ಪಾಠ ಅಲ್ಲ. ಇದಕ್ಕೆ ಸಂಸ್ಕೃತ ವ್ಯಾಕರಣ, ತರ್ಕ, ನ್ಯಾಯ, ಮೀಮಾಂಸೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಶ್ರೀಮಧ್ವಾಚಾರ್ಯರ ಗ್ರಂಥಗಳು ಇವೆಲ್ಲದರ ಒಂದು ಗಾಢವಾದ ಅಧ್ಯಯನ ಬಹಳ ಮುಖ್ಯ. ಹಲವಾರು ವರ್ಷಗಳ ಪರಿಶ್ರಮದ ನಂತರವೇ ವಿದ್ಯಾರ್ಥಿಗೆ ಆ ಸುಧಾ ಮಂಗಳಕ್ಕೆ ಅರ್ಹನಾಗ್ತಾನೆ. ಇದೊಂದು ರೀತಿಯ ಮೊದಲು ನಡೆಯುವ ಪರೀಕ್ಷೆ, ಶಾಸ್ತ್ರ ಪರೀಕ್ಷೆ. ಅಂದರೆ ಇದು ಇಂದಿನ ರೀತಿಯ ಲಿಖಿತ ಪರೀಕ್ಷೆ ಅಲ್ಲ, ಅತ್ಯಂತ ಗಂಭೀರವಾದ ಮೌಖಿಕ ಶಾಸ್ತ್ರ ಪರೀಕ್ಷೆ, ಓರಲ್ ಸ್ಕಾಲಸ್ಟಿಕ್ ಟ್ರೆಡಿಷನ್ ಅಂತಲ್ಲ, ಈ ರೀತಿ ಎಕ್ಸಾಮಿನೇಷನ್. ಇಲ್ಲಿ ಆ ವಿದ್ಯಾರ್ಥಿಯನ್ನ ಬಹಳ ಹಿರಿಯ ಪಂಡಿತರು, ದೊಡ್ಡ ದೊಡ್ಡ ಇವರು ವಿದ್ವಾಂಸರು ಆ ನ್ಯಾಯಸುದ್ದಲ್ಲಿ ಬರ್ತಕ್ಕಂಥ ಗಂಭೀರ ವಿಚಾರಗಳು, ಉಪನಿಷತ್ತುಗಳ ಅರ್ಥ, ಬ್ರಹ್ಮಸೂತ್ರಗಳು, ಮಧ್ವಾಚಾರ್ಯ ಸಿದ್ಧಾಂತ, ಜಯತೀರ್ಥರ ವ್ಯಾಖ್ಯಾನ, ತರ್ಕ, ಪೂರ್ವ ಪಕ್ಷ, ಸಿದ್ಧಾಂತ ಎಲ್ಲವನ್ನೂ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಪ್ರಶ್ನಿಸ್ತಾರೆ. ತಕ್ಷಣವೇ ವಿದ್ಯಾರ್ಥಿ ಇಮಿಡಿಯೇಟಾಗಿ ಶಾಸ್ತ್ರೋಕ್ತ ಪ್ರಮಾಣಗಳನ್ನು ಉಲ್ಲೇಖಿಸಿ ಉತ್ತರವನ್ನು ಕೊಡಬೇಕು. ಸಂಸ್ಕೃತ ಶ್ಲೋಕ ಹೇಳಬೇಕು, ವಾದಗಳನ್ನು ಖಂಡಿಸಬೇಕು. ವಿರೋಧವಾದಿಗಳು ಅಂದರೆ ಆ ರೀತಿ ಇದನ್ನು ದ್ವೈತ ಸಿದ್ಧಾಂತವನ್ನು ಸಮರ್ಥಿಸಬೇಕು. ಈ ರೀತಿಯಾಗಿ ಇದನ್ನೆಲ್ಲ ಮಾಡಿದ ನಂತರ ಇದು ಬರೀ ಕೇವಲ ನೆನಪಿನ ಪರೀಕ್ಷೆ ಅಲ್ಲ, ವಿವೇಕ, ತರ್ಕ, ಗ್ರಹಿಕೆ ಮತ್ತು ಅನುಭವದ ಪರೀಕ್ಷೆ ಇದು. ಇದಾದ ನಂತರ ಹಿರಿಯ ಆಚಾರ್ಯರು ಅಥವಾ ಪಂಡಿತರು ಆ ವಿದ್ಯಾರ್ಥಿಯ ನ್ಯಾಯಸುಧೆಯನ್ನು ಸಮರ್ಪಕವಾಗಿ ಅಧ್ಯಯನ ಮಾಡಿದ್ದಾನೆ ಅಂತ ಒಂದು ಒಪ್ಪಿದಾಗ ಮಾತ್ರ ಸುಧಾಮಂಗಳಕ್ಕೆ ಅನುಮತಿ ದೊರೆಯುತ್ತೆ. ಈ ಮಾನ್ಯತೆ ಯಾವುದೇ ವಿಶ್ವವಿದ್ಯಾಲಯದ ಪದವಿಗಿಂತ ಹೆಚ್ಚಿನ ಗೌರವವನ್ನು ಹೊಂದಿದೆ ಅಂತ ಹೇಳ್ಬೋದು. ಇದೊಂದು ದೊಡ್ಡ ಸಮಾರಂಭ. ಅತ್ಯಂತ ಭಾವದಿಂದ ಹರಿವಾಯು ಸ್ತುತಿ, ವೇದಘೋಷ, ಮಂಗಳ ನಿಧಾನ, ಗುರುಪೂಜೆ, ಆಚಾರ್ಯರ ಆಶೀರ್ವಾದ, ಪಂಡಿತರ ಸಮ್ಮುಖದಲ್ಲಿ ಸನ್ಮಾನ ಇವೆಲ್ಲ ನಡೆಯುತ್ತೆ. ವಿದ್ಯಾರ್ಥಿಗೆ ಯಥಾ ಪ್ರಕಾರ ಶಾಲು, ಫಲ, ಮಂತ್ರಾಕ್ಷತೆಗಳು, ಫಲ, ಗೌರವ, ಆಶೀರ್ವಾದ ಎಲ್ಲ ಕೊಡ್ತಾರೆ. ಅವನನ್ನು ಸುಧಾ ವಿದ್ವಾನ್ ಅಂತ ಕೂಡ ಒಂದು ಗೌರವದಿಂದ ಕರೀತಾರೆ.
ಇದು ಸುಧಾ ಆ, ಮಂಗಳ ಅಂತಕ್ಕಂಥದ್ರ ಒಂದು ಆಚರಣೆ ಅಥವಾ ಆ ಪದದ ಒಂದು ಅರ್ಥ. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಈ ಸುಧಾ ಮಂಗಳದ ಬಗ್ಗೆ ನಾವು ಇಲ್ಲಿ ವಿವರಿಸಿದ್ದೇವೆ. ಎಂದಿನಂತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮೂಡಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.